ಈ ದಿನ ಡಾಲ್ಫಿಯನ್ನ ರೊಡಾಲ್ಫ್ ಅವ್ರದ್ದು ಡೂವಲ್ ಸಂಭ್ರಮ ಅಂತ ಹೇಳಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಮೇಡಮ್ ಅಂದಿದ್ರು. ಎಷ್ಟು ಆಡಂಬರವಾಗಿರುತ್ತೆ ಅಂತ ಗೊತ್ತಿರಲಿಲ್ಲ. ನಾನು ಅಂತ ಗೊತ್ತಾಗಬಾರ್ದು ಅಂತ ಒಂದು ಮರೆಮಾಚಿ ಒಂದು ಮೂಲೆಯಲ್ಲಿ ಕೂತಿದ್ದೆ ಎಲ್ಲರಲ್ಲಿ. ಯಾಕಂದರೆ ಐ ಹ್ಯಾವ್ ಅ ಲಾಟ್ ಟು ಲರ್ನ್. ಬಹಳಷ್ಟು ತಿಳ್ಕೋಬೇಕಾಗಿದೆ. ಬೇರೆ ಬೇರೆ ಸಂಸ್ಕೃತಿ, ಬೇರೆ ಜನರ ಒಡನಾಟ ಅವೆಲ್ಲ ತಿಳ್ಕೋಬೇಕಾಗಿರೋದ್ರಿಂದ ಬಂದು ಮುಂದೆ ಕುತ್ಕೋಬೇಕಬಾರ್ದು ಅಂತ ಹೇಳಿ ಒಂದು ಮೂಲೆಯಲ್ಲಿ ಸೈಡಿಗೆ ಗೊತ್ತಾಗಬಾರ್ದು ಅಂತ ಕೂತಿದ್ದೆ. ನಮ್ಮ ಪೂಜಾರಿ ಅವರು ಅಲ್ಲಿ ಅನೌನ್ಸ್ ಮಾಡಿಬಿಟ್ರು. ನಾನು ನೋಡಬಾರ್ದು ಅಂದ್ಕೊಂಡೆ, ಆದರೂ ಅವ್ರು ನಂಗೆ ನೋಡಿದ್ದಾರೆ. ಇದು ಒಂದಾಯಿತು. ಎರಡನೇದಾಗಿ, ಮೊದಲ ಬಾರಿಗೆ ನಾನು ನಮ್ಮ ಡಾಲ್ಫಿ ಅವ್ರನ್ನ ಕಂಡಿದ್ದು ಮೆರಿನಾಲ್ ಶಾಲೆಯ ವಾರ್ಷಿಕೋತ್ಸವ ಸಂದರ್ಭದಲ್ಲಿ. ಅಲ್ಲಿ ಆ ಮಕ್ಕಳು ಕಾಣುವಂಥ ಪ್ರೀತಿ, ಇಲ್ಲಿ ಸ್ನೇಹಿತರು ಅವ್ರು ಹೇಳ್ತಾಯಿದ್ರು ನಮ್ಮವರು, ಅವರು ಓದುವಾಗ ಅವ್ರು ಡಾಲ್ಫಿಯನ್ನ ಆಗಿದ್ದರು, 60 ವರ್ಷ ಸರ್ವಿಸ್ ಮಾಡುವಾಗಲೂ ಡಾಲ್ಫಿಯನ್ನ ಆಗಿದ್ದರು, ನಿವೃತ್ತ ಜೀವನದಲ್ಲಿ ಕಾಲಿಟ್ಟು 60ರ ಸಂಭ್ರಮ ಮುಗಿಸಿ ಹುಟ್ಟುಹಬ್ಬದ ಆಚರಣೆ ಮಾಡಿ ಇವತ್ತು ಸಂಜೆ 6:30ಗೆ ಮನೆಗೆ ಬಂದಾಗಲೂ ಕೂಡ ಡಾಲ್ಫಿಯನ್ನ ಆಗಿದ್ದರು. ಈಗ ಇಷ್ಟು ಜನರ ಮಧ್ಯ ಎಲ್ಲರ ಜೊತೆಗೆ ಡಾಲ್ಫಿಯನ್ನ ಆಗೇ ಇದ್ದಾರೆ. ಅವರಲ್ಲಿರುವಂಥ ವಿಶೇಷತೆ ಇರ್ಬೋದು, ಅವರ ನೀಡಿದಂಥ ಪ್ರೀತಿ. ಯಾಕಂದರೆ ಪ್ರೀತಿ ಒಂದು ರೀತಿಯ ಮ್ಯಾಗ್ನೆಟ್ ಇದ್ದಂಗೆ. ನಾವು ಕೊಟ್ಟಷ್ಟು ವಾಪಸ್ ಪಡಿತೀವಿ, ಎಷ್ಟು ಕೊಡ್ತೀವಿ ಅಷ್ಟು ಪಡಿತೀವಿ. ಅಂತಹ ಒಳ್ಳೆ ಮುಗ್ಧ ಮನುಷ್ಯ ಅಂತ ಹೇಳ್ಬೋದು. ಇನ್ನಸೆಂಟ್, ತುಂಬ ಇನ್ನಸೆಂಟ್. ಅವರು ಅಲ್ಲಿ ಬರ್ದಿರೋದನ್ನು ಕಂಡೆ. ನಿಯರ್ಲಿ 34 ಇಯರ್ಸ್ ಸರ್ವಿಸ್ ಮಾಡಿದ್ದಾರೆ. 34 ಇಯರ್ಸ್ ಸರ್ವಿಸಲ್ಲಿ 2 ಟೈಮ್ಸ್ ಮಾತ್ರ ರಜಾ ತೊಗೊಂಡಿದ್ದಾರೆ. ಮಿಕ್ಕಿದಷ್ಟು ತನ್ನ ಸರ್ವಿಸಿಗಾಗಿ ಡೆಡಿಕೇಟ್ ಮಾಡಿದ್ದಾರೆ. ಕೇವಲ ಸರ್ವಿಸ್ ಅಷ್ಟೇ ಅಲ್ಲ, ಇಲ್ಲಿ ಕೂತು ನೋಡುವಾಗ ಸಾಕಷ್ಟು ಬೇರೆ ಸಂಘಗಳಲ್ಲಿ, ಬೇರೆ ಬೇರೆ ಕಾರ್ಯಗಳಲ್ಲಿ, ಬೇರೆ ಬೇರೆ ಶಾಲೆಗಳಿಗೆ ನಾಯಕತ್ವ ಅನ್ನೋದನ್ನು ತನ್ನ ಹೆಗಲ ಮೇಲೆ ತಗೊಂಡು ಮಾಡಿರೋದನ್ನು ಕಾಣ್ತೇವೆ. ಮೊನ್ನೆ ಆಫೀಸಿಗೆ ಬಂದಾಗ ಇನ್ನೂ ಒಂದು ವಿಷಯ ತಿಳಿದು ಬಂದಿದ್ದೇನೆಂದರೆ, ಲಿಪಿಕೆ ಥರ ಅಂದರೆ ನಾನ್ ಟೀಚಿಂಗ್ ಸ್ಟಾಫಿಗೆ ಸಂಬಳದಲ್ಲಿ ಒಂದು ಡಿಫರೆಂಟ್ ವಿಧಾನ ಇದೆ. ವೊಕೇಶ್ನಲ್ ಆ್ಯಂಡ್ ನಾನ್ ವೊಕೇಶನ್ ಅಂತ. ನಾನ್ ವೊಕೇಶನ್ ಅವರಿಗೆ EL 30 ಡೇಸ್ ಬರುತ್ತೆ, HPL 20 ಡೇಸ್. ಅದನ್ನು ಕಮ್ಯೂಟೇಟನ್ನು ಮಾಡಿದರೆ 10 ಡೇಸ್ ಲೀವ್ ಆಗುತ್ತೆ. ಬಟ್ ದಟ್ ಈಸ್ ನಾಟ್ ಲೀವ್, ದಟ್ ಈಸ್ ಲೀವ್ ವಿಚ್ ಕೆನಾಟ್ ಬಿ ಅರ್ನ್ಡ್. EL ಆದರೆ ಅರ್ನ್ಡ್ ಲೀವ್ ಇದೆ. ಸೊ ಅದಕ್ಕೂ ಮ್ಯಾಕ್ಸಿಮಮ್ ಅನ್ನೋದು ಒಂದು ಲಿಮಿಟೇಷನ್ಸ್ ಇದೆ. ಆ ಲಿಮಿಟೇಷನ್ಸ್ ಕ್ರಾಸ್ ಆಯಿತು. 6 ಮಂತ್ಸ್ ಟೋಟಲ್ 6 ಮಂತ್ಸಿನ ಲೀವನ್ನು ಕನ್ಸಿಡರ್ ಮಾಡ್ತಾರೆ. ಈಗ ನಿಯರ್ಲಿ ಒಂದು ಪೇ ಕಮಿಷನ್ ಸೆಟಪ್ ಆದಮೇಲೆ 8 ಮಂತ್ಸ್ ಅಂತ ತೊಗೊಂಡಿದ್ದಾರೆ. ಅಂದರೆ 30 ಡೇಸ್ ಇಂಟು 8 ಮಂತ್ಸ್. ಅವರ ಸ್ಪಿಲ್ ಆಫ್ ಆಗ್ತಾಯಿತ್ತು. ಅವರ ಲೀವ್ ತೊಗೋಬೇಕು ಅಂತ ಕೂಡ ಗೊತ್ತಿಲ್ಲ. ಅಂಥ ಒಂದು ಇನ್ನಸೆಂಟ್ ಮನುಷ್ಯ ಅಂತ ಬಹಳ ಒಂದು ಪ್ರೀತಿಯಿಂದ ಹೇಳ್ಕೊಂಡಿದ್ದು ಕೂಡ ಉಂಟು ನಮ್ಮಲ್ಲಿ. ತೊಗೊಳ್ಳಿ ನಿಮಗೆ, ಯಾಕಂದರೆ ಹಕ್ಕಿನದ್ದು, ನಮ್ಮ ಹಕ್ಕಿನದ್ದು ಕೆಲಸ ಮಾಡಿದ್ದೀವಿ ಅಂದಾಗ EL ಅನ್ನು ಅರ್ನ್ ಮಾಡ್ತೀವಿ. ಅಂದರೆ ಕ್ಯಾಶ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಅದು ಕೂಡ ಮಾಡ್ಕೊಂಡಿಲ್ಲ ಹೇಳಿದ ಮೇಲೆ ಒಂದು ಹೌದಾ ಈ ಥರನೂ ಇದೆಯಾ ಅಂತ ತಿಳ್ಕೊಂಡಿದ್ರು. ಅಂದರೆ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಶಾಲೆಯ ಒಳಿತಿಗಾಗಿ ರಿಟೈರ್ಡ್ ಆಗಿದ್ದಾರೆ. ಓಪನ್ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ. ಎಲ್ಲರೂ ಮಾತಾಡುವಾಗ, ಫಾದರ್ ಮಾತಾಡುವಾಗ ಎಲ್ಲ ಹೇಳಿದರು, ಓಪನ್ ಪ್ಲ್ಯಾಟ್ಫಾರ್ಮ್ ಅಂದರೆ ಹೀ ಈಸ್ ಫ್ರೀ ಟು ಡೂ ಎನಿಥಿಂಗ್ ವಿಥೌಟ್ ಎನಿ ಬೌಂಡ್ರೀಸ್. ಅಲ್ಲಿ ಮಾಡುವಾಗ ಅಲಾಂಗ್ ವಿತ್ ದಟ್ ಸ್ಟಿಲ್ ವಿ ಎಕ್ಸ್ಪೆಕ್ಟ್ ಹಿಮ್ ಟು ಬಿ ಇನ್ ದ ಸ್ಕೂಲ್, ಟು ಬಿ ಕಂಟಿನ್ಯೂ ಆ್ಯಸ್ ಅ ಡಾಲ್ಫಿಯನ್ನ ಅಟ್ಲೀಸ್ಟ್ ಟಿಲ್ ದ ಎಂಡ್ ಆಫ್ ದ ಕೋರ್ಸ್. ಯಾಕಂದರೆ ನಮ್ಮ ಸಿಸ್ಟ್ರಿಗೆ ಭಾಳ, ಜಸಿಂತ ಅವರಿಗೆ ಭಾಳ ಕಷ್ಟ ಆಗಿಬಿಡತ್ತೆ. ಶಿ ವಿಲ್ ಫೀಲ್ ಅಲೋನ್. ಅಷ್ಟು ಒಂದು ಒಡನಾಟದಿಂದ ಸಂಪೂರ್ಣವಾಗಿ ರೆಸ್ಪಾನ್ಸಿಬಿಲಿಟೀಸ್ ಬಂದಾಗ ಸಂಪೂರ್ಣವಾಗಿ ತೊಗೊಂಡು ಮಾಡ್ತಿರೋಂಥ ಕೆಲಸ. ಅವರ ತಾಯಿಗೂ ನಿಜವಾಗ್ಲೂ ನಾವು ಹೊಗಳಬೇಕು. ಒಂದು ಒಳ್ಳೆ ಮುತ್ತನ್ನು ಈ ಶಾಲೆಗೆ, ಈ ಜನಾಂಗಕ್ಕೆ, ಈ ಜನರಿಗೆ ಕೊಟ್ಟಿದ್ದಾರೆ. ಅವರ ಹೆಂಡತಿ ಅಬ್ರಾಡಲ್ಲಿದ್ದಾರೆ. ಅವ್ರು ಬಂದಿರೋದು ಅವ್ರಿಗೆ ಶಾಲೆಯಲ್ಲಿ ಕಂಡಿರಲಿಲ್ಲ. ಆಗ ತಮಗೆ ಈಗ ಕಾಣೋಕ್ಕೊಂದು ಅವಕಾಶ ಆಯಿತು. ನನಗೆ ಸನ್ಮಾನ ಮಾಡೋದಲ್ಲ, ತಾವು ನಿಮಗೆ ಮಾಡಬೇಕಿತ್ತು. ನನಗೆ ಒಂಥರ ನಾಚಿಕೆ ಆಗ್ತಿತ್ತು. ಯಾಕಂದರೆ
ಇರೋ ಬ್ಯುಸಿ ಸ್ಕೆಡ್ಯೂಲಲ್ಲಿ ಮತ್ತು ಪರ್ಸ್ನಲ್ ವೆಹಿಕಲ್ ಇಲ್ಲ ನನಗೆ. ಸೊ ಬ್ಯುಸಿ ವರ್ಕ್ ಆಯಿತು. ಮನೆಗೆ ಹೋದ್ವಿ. ಬರಬೇಕು ಅಂದರೆ 7 o'clock 6:30ಗೆ ಮನೆಗೆ ಹೋದೆ. 7 o'clockಗೆ ಬರಬೇಕಿತ್ತು. ಐ ಆಮ್ ಅ ಮುಸ್ಲಿಮ್. ನಮಾಜಿ ಮುಗಿಸ್ಕೊಂಡು 6:45ಗೆ ನಮಾಜಿ ಮುಗಿಸ್ಕೊಂಡು ಬೇಗ ಬೇಗ ರೆಡಿಯಾಗಿ ನಮ್ಮ ಇನ್ನೊಬ್ಬ ಕಲೀಗ್ಸ್ ಅವ್ರ ಜೊತೆಗೆ ಬಂದ್ವಿ. ಇಲ್ಲಿ ಬಂದಾಗ ನೋಡಿದಾಗ ಅಥವಾ ನಾನು ಒಂದು ಸನ್ಮಾನ ಮಾಡಬೇಕಾಗಿತ್ತಲ್ಲ ಅಂದರೆ ನನಗೇನು ರಿವರ್ಸ್ ಆಗಿ ಸನ್ಮಾನ ಮಾಡಿದ್ದೀರ ತಾವು. ನಾನು ಇಲ್ಲ, ಆ್ಯಂಡ್ ಐ ಡೋಂಟ್ ಡಿಸರ್ವ್ ದಟ್. ಅಟ್ಲೀಸ್ಟ್ ಇನ್ ದಿಸ್ ಸ್ಟೇಜ್, ಈ ಸ್ಟೇಜಲ್ಲಿ ನಾನು ಸನ್ಮಾನಕ್ಕೆ ಪಾತ್ರರಲ್ಲ. ದಯಮಾಡಿ ನೀವು ಅದನ್ನು ಮಾಡಿ ದೊಡ್ಡತನ ತೋರಿಸ್ಕೊಂಬಿಟ್ರಿ. ನಾನು ಚಿಕ್ಕವಳಾದೆ ಅಂತ ಅನಿಸ್ತಾ ಇದೆ. ಇನ್ನು ನನ್ನ ಕೆಲಸ ಕಾರ್ಯದ ಬಗ್ಗೆ ಏನು ಹೇಳಬೇಡಿ ದಯಮಾಡಿ. ಅದು ನನ್ನ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಮೈ ಜಾಬ್. ನನಗೆ ಯಾವುದು ಆತ್ಮತೃಪ್ತಿ ಕೊಡುತ್ತೆ, ಯಾವುದು ಸಂತೋಷ ಕೊಡುತ್ತೆ, ಆ ಕೆಲಸ ಮಾಡ್ತಾಯಿದ್ದೇನೆ ವಿನಃ ಯಾರಿಗೋಸ್ಕರ ಅಂತ ಅಲ್ಲ. ಒಟ್ಟಾರೆಯಾಗಿ ನಾನಿರುವಂಥ ಇಲ್ಲಿ ಟಿಲ್ ನಾವು ನಂದು 25 ವರ್ಷ ಸರ್ವಿಸ್ ಆಗಿದೆ. 25 ವರ್ಷದಲ್ಲಿ 19 ವರ್ಷ ಒಂದು ಡಯಟಿನಲ್ಲಿ ಕೆಲಸ ಮಾಡಿದ್ದೇನೆ. 5 ವರ್ಷ ಒಂದು ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೇನೆ. ಈಗ 1.25 ವರ್ಷದಿಂದ BO ಆಗಿ ಕೆಲಸ ಮಾಡಿದ್ದೇನೆ. ನಾನಿರುವಂಥ ಕ್ಷೇತ್ರದಲ್ಲಿ, ಇರುವಂಥ ಸ್ಥಳದಲ್ಲಿ ಒಂದು ಸೌಹಾರ್ದಯುತವಾದ ಸಂಬಂಧಗಳ ಜೊತೆ ಕೆಲಸ ಮಾಡಬೇಕು ಅಂತ ಆಲೋಚನೆ ಮಾಡೋಳು. ನನ್ನ ಜೊತೆಗೆ ಇರೋರಿಗೆ ಕಷ್ಟ ಕೊಟ್ಟು ಕೆಲಸ ಮಾಡಬೇಕು ಅಂತ ಅಲ್ಲ, ಇಷ್ಟಪಟ್ಟು ಕೆಲಸ ಮಾಡಬೇಕು. ಎಲ್ಲರನ್ನ ಜೊತೆಗೂಡಿಸ್ಕೊಂಡು ಕೆಲಸ ಮಾಡಬೇಕು. ಕೆಲವೊಂದು ಸಿಟ್ಟು ಮಾಡಿದ್ದು ಇದೆ, ಸನ್ನಿವೇಶಕ್ಕೆ ತಕ್ಕಂತೆ ಮತ್ತು ಕರೆದು ನಾನೇ ಕೂಡ ಮಾತಾಡ್ತೇನೆ. ಯಾಕಂದರೆ ನಾನು ತಾನೇ ಸಿಟ್ಟು ಮಾಡಿದ್ದು ಅಂತ. ಅಟ್ ದ ಎಂಡ್ ಆಫ್ ದ ಡೇ ಅವರು ಮುಖ ದಪ್ಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ವಾಪಸ್ ಹೋಗಬಾರ್ದು, ಸಂತೋಷದ ಮನೆಗೆ ಹೋಗಬೇಕು. ಆ ಟೈಪಲ್ಲಿ ಅಂತ ಯೋಚನೆ ಮಾಡಿ ನಾನಿರುವಂಥ ಕ್ಷೇತ್ರ, ನಾನಿರುವಂಥ ಸ್ಥಳದಲ್ಲಿ ಒಂದಿಷ್ಟು ಅಭಿವೃದ್ಧಿ ಕಾಣುವ ಅಂತ ಆ ಆಲೋಚನೆಗಳಲ್ಲಿ ಕೆಲಸ ಮಾಡ್ತಿರೋದು. ಅದಕ್ಕಾಗಿ ನನ್ನ ಒಂದು ಕೆಲಸ ಅಷ್ಟೇ, ಅದೇನು ವಿಶೇಷ ಅಲ್ಲ. ಇಟ್ಸ್ ಅ ಪಾರ್ಟ್ ಆಫ್ ಮೈ ಜಾಬ್. ಆ್ಯಂಡ್ ಕನ್ಸರ್ನ್ ಟು ಅವರ್ ಡಾಲ್ಫಿ ಅಣ್ಣ, ನಿಮಗೆ ಒಳ್ಳೆಯದಾಗಲಿ. ದೇವರು ಇನ್ನಷ್ಟು ಆರೋಗ್ಯ ಆಯಸ್ಕೊಳ್ಳಿ. ಲೀವ್ ಲಾಂಗ್, ಲೀವ್ ಹ್ಯಾಪಿ, ಎಂಜಾಯ್ ಲೈಫ್. ಹೇಗೆ ಈಗ ಇದ್ದೀರಲ್ಲ ಇಷ್ಟು ವರ್ಷ, ಇದನ್ನೇ ಕಂಟಿನ್ಯೂ ಮಾಡ್ತಾ ಬನ್ನಿ. ಲವಲವಿಕೆಯಿಂದ ಇರಿ, ಸಂತೋಷವಾಗಿರಿ. ಎಲ್ಲ ಕಾರ್ಯಕ್ರಮಗಳಲ್ಲಿ ಹೇಗೆ ಯಾಕಂದರೆ ನಾಯಕ ಅಂದಾಗ 2 types ಆಫ್ ನಾಯಕ ಆರ್ ದೇರ್. ಲೀಡರ್ ಈಸ್ ಅ ಬಾರ್ನ್ ಲೀಡರ್, ಮೇಡ್ ಲೀಡರ್. ಐ ಥಿಂಕ್ ಅಕಾರ್ಡಿಂಗ್ ಟು ಯುವರ್ ವರ್ಡ್ಸ್, ಹಿ ಈಸ್ ಅ ಬಾರ್ನ್ ಲೀಡರ್, ನಾಟ್ ಅ ಮೇಡ್ ಲೀಡರ್. The born leader will automatically indulge in many of the activities which are very positive to the society, and he is doing so as of your words. ತಾವೆಲ್ಲ ಹೇಳೋ ಹಾಗೆ ಕಣ್ಣಂತೆ ಒಂದಿಷ್ಟು ನೆಗೆಹನಿಗಳು ಮಾತು ನಮ್ಮ ಫಾದರ್ ಹೇಳ್ತಾ ಇದ್ರು. ಕೊಂಕಣಿ ಇರೋದ್ರಿಂದ ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಕಡೆ ಕಾಯ್ತಾ ಇದ್ದೆ, ಲಾಸ್ಟಿಗೆ ಹೇಳಿದ್ರು ಅವರು ಎಂಡ್ ಮಾಡಬೇಕಾದ್ರೆ ಕನ್ನಡದಲ್ಲಿ ಹೇಳ್ತೀನಿ ಅಂತ. ಐ ವಾಸ್ ವೇಟಿಂಗ್, ಬಟ್ ಹಿ ಎಂಡ್ ಅಪ್ ವಿತ್ ಕೊಂಕಣಿ ಓನ್ಲಿ. ಸೊ ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಆ್ಯಕ್ಚುಲಿ ರಾಮಾಚಾರಿ ಅಂತ ಮಾತ್ರ ಅರ್ಥ ಆಯಿತು. ರಾಮಾಚಾರಿ ವಾಸ್ ಅ ಫಿಲ್ಮ್ ಇನ್ ದೋಸ್ ಡೇಸ್, ಅದಕ್ಕೆ ಅದಿರಬಹುದೇನೋ ಅಂತ. ಅದಷ್ಟು ಮಾತ್ರ ಬಿಟ್ಟರೆ ಮತ್ತು ಇನ್ನೇನೂ ಅರ್ಥ ಆಗಲಿಲ್ಲ. ಇರಲಿ, ಬಟ್ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ದೀರಾ. ಒಳ್ಳೆ ವಾತಾವರಣ ಇದೆ, ಒಂದು ಡಿಫ್ರೆಂಟ್ ಆದ ಪರಿಸರ ಇದೆ. ಹೀಗೂ ಒಂದು ರೀತಿಯಲ್ಲಿ ರಿಟೈರ್ಮೆಂಟನ್ನು ಎಂಜಾಯ್ ಮಾಡ್ಬೋದಂತ ನನಗೆ ಇವತ್ತೇ ನಾನು ಕಂಡಿದ್ದು. ಇನ್ ಮೈ ಲೈಫ್ ನಾನು ಇದನ್ನು ನೋಡಿರಲಿಲ್ಲ. ರಿಟೈರ್ಮೆಂಟ್ ಆಗುತ್ತೆ, ಆ ಫಂಕ್ಷನ್ ಏನಿದೆ ಟು ದಟ್ ಡೇ, ಅಟ್ ದ ಎಂಡ್ ಆಫ್ ದ ಡೇ ಅಟ್ ಮೇ ಬಿ ಅಟ್ 7 or 6:30 ದೆಲ್ ಗೋ ಬ್ಯಾಕ್ ಟು ಹೋಮ್. ಹುಷಪ್ಪ ಅಂತ ಸೈಲೆಂಟಾಗಿ ಸುಮ್ಮನೆ ಕೂತ್ಕೊಳ್ತಾರೆ. ಇದು ಸೆಕೆಂಡ್ ಇನ್ನಿಂಗ್ಸ್ನ ನಿಜವಾಗ್ಲೂ ದಿಸ್ ಈಸ್ ದ ಫಸ್ಟ್ ಡೇ ಆಫ್ ಈ ಸೆಕೆಂಡ್ ಇನ್ನಿಂಗ್ಸ್. ಇದನ್ನು ಈ ರೀತಿ ಒಂದು ಹೊಸ ಇನಿಷಿಯೇಷನ್ ತೊಗೊಂಡು ಹೊಸ ಸ್ಟಾರ್ಟ್ ಮಾಡಿರೋದು ಭಾಳ ಚೆನ್ನಾಗಿದೆ. ಒಟ್ಟಾರೆಯಾಗಿ ನಿಮಗೆ ಶುಭ ಹಾರೈಸ್ತಾ, ಇನ್ನೂ ಸುಮಾರು ಜನ ನಿಮ್ಮ ಬಗ್ಗೆ ಹೇಳೋರಿದ್ದಾರೆ. ನನಗೆ ಗೌರವ ನೀಡಿದ್ದಕ್ಕೆ, ಅಭಿನಂದಿಸಿದ್ದಕ್ಕೆ ಧನ್ಯವಾದವನ್ನು ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು. ಡಾಲ್ಫಿ ಅಣ್ಣವರ ಅಭಿಮಾನದ ಮೇಲೆ ಬಂದು ಮನದಾಳದ ಅಭಿಮಾನದ ಮಾತುಗಳನ್ನಾಡಿದ ತಮಗೆ ವಂದನೆಗಳು ಮೇಡಮ್.